ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 50 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ವೆಯ್ಟ್ ನೋಡ್ತಿರ್ಬೋದು 69.60 ಇದೆ. ಸೊ ಒಂದು 250 ಗ್ರಾಮ್ ಜಾಸ್ತಿನೇ ತೋರಿಸ್ತಾ ಇದೆ. ಯಾಕೆಂದರೆ ಸ್ವಲ್ಪ ಮನೇಲಿ ಅದು ಇದು ಕೆಲಸ ಮಾಡಿಕೊಂಡು ನೀರೆಲ್ಲ ಚೆನ್ನಾಗಿ ಕುಡ್ದಿಲ್ಲ. ಸೊ ಅದಕ್ಕೋಸ್ಕರ ಊಟ ಮಾತ್ರ ಲಿಮಿಟಾಗೆ ತೊಗೊಳ್ತಾ ಇದ್ದೀನಿ, ನೀರು ತೊಗೊಂಡಿಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗಿದೆ. ಇಟ್ಸ್ ಓಕೆ, ಕರಗಿಸ್ತೀನಿ ಅದನ್ನು. ಆನಂತರ ಬಂದು ನನ್ನ ಇವಾಗ ಪ್ರೆಸೆಂಟ್ ವೆಯ್ಟ್ ಬಂದು 69.60. ಹಾಗೆ ಪಲಾವು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಪಲಾವ್ ಮಾಡೋಣ ಅಂತ ಹೇಳಿ ಗೋಧಿ ನುಚ್ಚಲ್ಲಿ ಪಲಾವ್ ಮಾಡೋಣ ಅಂತ ಹೇಳಿ ಇಷ್ಟು ಐಟಮ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಒಂದು ಆಲೂಗಡ್ಡೆ, ಬೀನ್ಸು ಮತ್ತು ಶುಂಠಿ ಮತ್ತು ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿ ಈ ರೀತಿ ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸಿಂಪಲಾಗಿರುತ್ತಪ್ಪ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಸ್ವಲ್ಪ ಸಾಫ್ಟ್ ಆಗುತ್ತೆ, ಓಕೆನಾ. ಸೊ ಸಾಫ್ಟಾಗಿದ್ದಷ್ಟು ತಿಂದರೆ ಬೇಗ ಜೀರ್ಣ ಆಗುತ್ತೆ. ಓಕೆ, ಸೊ ಗೋಧಿ ನುಚ್ಚಲ್ಲಿ ಮಾಡ್ತಾ ಇರುವಂತಹ ಪಲಾವು. ಬನ್ನಿ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಆರಾಮಾಗಿ ಯೂಸ್ ಮಾಡ್ಬೋದು, ತಿನ್ಬೋದು, ಓಕೆನಾ. ಅತಿ ಆದಷ್ಟು ಅಮೃತನೂ ವಿಷಯನೇ, ಓಕೆನಾ. ಲಿಮಿಟಾಗಿ ತುಪ್ಪನೂ ಸಹ ಆರಾಮಾಗಿ ತೊಗೋಬೋದು. ಜಾಸ್ತಿ ಎಣ್ಣೆ ಉಪಯೋಗಿಸೋದಕ್ಕಿಂತ ತುಪ್ಪ ಹಾಕ್ಕೊಂಡ್ರೆ ಬೆಟರ್ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸ್ಪೈಸಸ್ ಎಲ್ಲ ಏನಿರುತ್ತೆ ಸೇಮ್ ನಾವು ಯಾವ ರೀತಿ ಪಲಾವ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಮಾಡೋ ಅಂಥದ್ದು ವಿಧಾನ, ಸೇಮ್ ಅದೇ. ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೊಬ್ಬಳಿಗೋಸ್ಕರ ಅಂತಲೇ ಮಾಡ್ತಾ ಇರೋವಂಥದ್ದು. ಆಲ್ರೆಡಿ ಸಾಂಬಾರು ಮುದ್ದೆ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನನಗೆ ಅಂತ ಒಂದು 10 ಗಂಟೆ ಸುಮಾರಲ್ಲಿ ಈ ಒಂದು ಪಲಾವನ್ನು ರೆಡಿ ಮಾಡ್ತಾ ಇರೋವಂಥದ್ದು. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತುಪ್ಪ ಹಾಕಿದ್ರೆ ಏನು ಗೊತ್ತಾ, ಸ್ವಲ್ಪ ಈ ರೀತಿ ಹೊಗೆ ಬಿಟ್ಕೊಳ್ಳುತ್ತೆ. ಈ ನಾರ್ಮಲ್ ಎಣ್ಣೆ ಹಾಕಿದಾಗ ಈ ರೀತಿ ಬರೋದಿಲ್ಲ. ತುಪ್ಪ ಹಾಕಿದಾಗ ಮಾತ್ರ ಈ ರೀತಿ ಹೊಗೆ ಬರುತ್ತೆ. ಈ ಬಾಣಲೆಯಲ್ಲೋ ಅಥವಾ ಈ ತವಾದಲ್ಲೋ ಪ್ಯಾನಲ್ಲೋ ಈ ರೀತಿ ತುಪ್ಪ ಹಾಕಿದಾಗ ಹೊಗೆ ಥರ ಬರುತ್ತೆ. ಸೊ ಆನಂತರ ಬಂದು ಇವಾಗ ತರಕಾರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿ ಧಾರಾಳವಾಗಿ ಹಾಕ್ಕೋಬೋದು. ಏನು ತರಕಾರಿ ಬೇಕಾದರೂ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಒಂದು 3 ತರಕಾರಿನ ತೊಗೊಂಡಿದ್ದೀನಿ. ಕ್ಯಾರೆಟು, ಆಲೂಗಡ್ಡೆ, ಆಮೇಲೆ ಬೀನ್ಸು ಇಷ್ಟನ್ನು ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಇದ್ರ ಜೊತೆಗೆ ಬಟಾಣಿ ಆದರೂ ಹಾಕ್ಕೋಬೋದು, ಅಥವಾ ಈ ಡಬಲ್ ಬೀನ್ಸ್ ಬರುತ್ತೆ ನೋಡಿ, ಈ ಫಂಕ್ಷನ್ಗಳಲ್ಲೆಲ್ಲ ಹಾಕ್ತಾರೆ. ಏನು ಪಲಾವ್ ಮಾಡಿದಾಗ ದಪ್ಪ ದಪ್ಪ ಇರುತ್ತೆ ಬೀನ್ಸು, ಅದಂತೂ ಸೂಪರಾಗಿರುತ್ತೆ. ನಿಮಗೆ ತರಕಾರಿ ಕಾಳು ಏನು ಬೇಕಾದರೂ ಸೇರಿಸ್ಕೋಬೋದಪ್ಪ, ಆರಾಮಾಗಿ ತಿನ್ಬೋದು. ತರಕಾರಿ ಮತ್ತು ಹಣ್ಣುಗಳಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲ, ಆರಾಮಾಗಿ ತಿನ್ಬೋದು, ಓಕೆನಾ. ನಿಮ್ಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ಮುಕ್ಕಾಲು ಭಾಗ ತರಕಾರಿ ಹಾಕ್ಕೊಂಡು ಕಾಲು ಭಾಗ ಈ ಗೋಧಿ ನುಚ್ಚು ಹಾಕ್ಕೊಂಡು ಆರಾಮಾಗಿ ಮಾಡ್ಕೋಬೋದು, ಅಥವಾ ರೈಸ್ ಆದರೂ ಹಾಕ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ತುಂಬ ಹೆಲ್ತಿ. ಸೊ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನಾವೇನು ತುಪ್ಪ ಎಣ್ಣೆ ಹಾಕಿದ್ವಿ, ಸೊ ಅದರಲ್ಲಿ ಸ್ವಲ್ಪ ಒಂದು ತರಕಾರಿ ಎಲ್ಲ ಫ್ರೈ ಆದರೆ ಚೆನ್ನಾಗಿರುತ್ತೆ, ಬೇಗ ಬೇಯ್ಕೊಳ್ಳುತ್ತೆ. ಸೊ ನಾರ್ಮಲಾಗಿ ನಾವು ಕುಕ್ಕರಲ್ಲಿ ಮಾಡಿಕೊಂಡು ಒಂದು ವಿಸಿಲ್ ಇಟ್ಟರೆ ತರಕಾರಿ ಎಲ್ಲ ಸಾಫ್ಟಾಗಿ ಹೋಗ್ಬಿಡುತ್ತಲ್ಲ. ಸೊ ಇವಾಗ ನಾನು ಬಾಣಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತು ಆ ಒಂದು ಎಣ್ಣೆಯಲ್ಲಿ ಬೇಯಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಇವಾಗ ನೀರನ್ನ ಸೇರಿಸ್ಕೊಂಡು ಒಂದು 2 ನಿಮಿಷ ಲಿಟ್ನ ಕ್ಲೋಸ್ ಮಾಡಿದೆ. ಸೊ ಆಮೇಲೆ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಇವೆಲ್ಲ ಹಾಕ್ಕೊಂಡಿದ್ದೀನಿ. ನಾರ್ಮಲಪ್ಪ ನಾವು ಯಾವ ಥರ ಈ ಟೊಮೊಟೊ ಬಾತ್ ಅನ್ನೋದೇ ಬರ್ತಾ ಇದೆ ನನಗೆ, ಪಲಾವ್ ಮಾಡ್ತೀವೋ ಸೊ ಅದೇ ರೀತಿಯೇ, ಓಕೆನಾ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಬಂದು ಧನಿಯಾ ಪುಡಿ, ಇಷ್ಟೇ. ಬೇರೆ ಯಾವುದೇ ರೀತಿಯಾದಂಥ ಪೌಡರನ್ನು ನಾನು ಸೇರಿಸಲಿಲ್ಲ. ನಮ್ಗೆ ಬೇಕು ಅಂದರೆ ಈ ಗರಂ ಮಸಾಲ ಅಥವಾ ಈ ಚಿಕನ್ ಮಸಾಲ ಏನೇನೋ ಹಾಕ್ತಾರಪ್ಪ ಪಲಾವ್ಗೆ. ಚಿಕನ್ ಮಸಾಲನೂ ಹಾಕ್ತಾರೆ ನೋಡಿದ್ದೀನಿ ನಾನು, ಮತ್ತು ಈ ಬಿರಿಯಾನಿ ಮಸಾಲನೂ ಹಾಕ್ತಾರೆ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ಚಿಲ್ಲಿ ಪೌಡರು ಆಮೇಲೆ ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕು, ಓಕೆನಾ. ಸೊ ಇವಾಗ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಾದ ನಂತರ ಇಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನ ಸೇರಿಸ್ಕೊಂಡು ಇವಾಗ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ಪಡಪಡ ಅಂತ ಒಂದು 10 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತಪ್ಪ. ಈ ಸ್ವಲ್ಪ ಗೋಧಿ ನುಚ್ಚು ಬೇಗ ಬೇಯ್ಕೊಳ್ಳುತ್ತಲ್ವ. ಸೊ ಒಂದು 10 ನಿಮಿಷಕ್ಕೆಲ್ಲನೂ ಆರಾಮಾಗಿ ರೆಡಿ ಮಾಡ್ಕೊಬಿಡ್ಬೋದು. ಇವಾಗ ನಾನು ಒಂದು ಲೋಟ ಆಗುವಷ್ಟು ತೊಗೊಂಡಿದ್ದೀನಿ. ಅದರಲ್ಲೇ ಒಂದು 2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಉದುರುದ್ರಾಗಿ ಬೇಕು ಅಂದರೆ 1.5 ಲೋಟ ಆಗುವಷ್ಟು ಸೇರಿಸ್ಕೊಂಡ್ರೂ ಚೆನ್ನಾಗಿ ಉದುರುದ್ರಾಗಿ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಸಾಫ್ಟಾಗೆ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ಬೇಗ ಜೀರ್ಣ ಆಗಲಿ ಅಂದರೆ, ಈ ಸಾಫ್ಟಾಗಿ ತಿಂದರೆ ಅದರ ಸ್ವಲ್ಪ ಮೆತ್ತಗೆ ತಿಂದರೆ ಸ್ವಲ್ಪ ಬೇಗ ಜೀರ್ಣ ಆಗೋಗ್ಬಿಡುತ್ತೆ.
ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ. ಈ ಒಂದು ಗೋಧಿ ನುಚ್ಚನ್ನು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ನೀವು ಡೈಲಿ ತಿನ್ನಿ, ಮಿನಿಮಮ್ ಒಂದು ವೀಕಲ್ಲಿ ನೀವು ಒಂದು 2.5 kg ಕಮ್ಮಿ ಆಗಲಿಲ್ಲ ಅಂದರೆ ಅವಾಗ ನನ್ನನ್ನು ಕೇಳಿ. ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಈ ಒಂದು ಗೋಧಿ ನುಚ್ಚಲ್ಲಿ. ಅದು ಜಾಸ್ತಿ ಹೀಟು. ಇವಾಗ ನಾರ್ಮಲಾಗಿ ಚಪಾತಿನೂ ಹೀಟು ಅಲ್ವಾ, ಗೋಧಿ ನುಚ್ಚೂ ಸಹ ಹೀಟ್. ಅದು ಗೋಧಿನೇ ಅಲ್ವಪ್ಪ, ಇವಾಗ ಗೋಧಿ ಹಿಟ್ಟಿಂದನೇ ಚಪಾತಿ ಮಾಡೋ ಅಂಥದ್ದು. ಸೊ ಇದು ಗೋಧಿ ನುಚ್ಚು, ಗೋಧಿನ ಪುಡಿ ಮಾಡಿರೋವಂಥದ್ದನ್ನು ಗೋಧಿ ನುಚ್ಚು ಅಂತ ಹೇಳ್ತಾರೆ. ಸೊ ಇವಾಗ ಏನೋ ಒಂದು ಕುದಿ ಬಂತು. ಇವಾಗ ಗೋಧಿ ನುಚ್ಚನ್ನು ತೊಳೆದು ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 2-3 ನಿಮಿಷ ಇದನ್ನು ಲಿಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀವಿ ಅಂದರೆ ಈ ರೀತಿಯಾದಂತಹ ಪಲಾವು ರೆಡಿ ಆಯಿತು. ಪಟ ಅಂತ ರೆಡಿ ಆಯಿತು. ಸಖತ್ತಾಗಿರುತ್ತೆ ಗೊತ್ತಾ, ಟೇಸ್ಟ್ ಮಾತ್ರ ಸೂಪರ್ ಡೂಪರಾಗಿರುತ್ತೆ. ಪಲಾವ್ ಅಂತಲೇ ಅಲ್ಲಪ್ಪ, ಬಿರಿಯಾನಿ ಸಹ ಮಾಡ್ಕೋಬೋದು ಇದರಲ್ಲಿ ಮಾಡಿದ್ರೆ. ಅಂದರೆ ಪರ್ಫೆಕ್ಟಾಗಿ ಬೇಕು ಅನ್ನೋರು ಮಾಡೋಕ್ಕಾಗೋದಿಲ್ಲ, ಯಾಕೆನಾ ನಮ್ಮಂಥವ್ರು ಹೆಂಗಿದ್ರೂ ತಿನ್ಬೋದು, ಹೆಂಗಿದ್ರೂ ತಿನ್ನೋ ಪದಾರ್ಥನೇ ಅಲ್ವಾ ಅಂತ ಹೇಳಿ ತಿನ್ನೋರ್ಗಾದರೆ ಸೂಪರಾಗಿ ಇರುತ್ತೆ. ಸೊ ಇವಾಗ ಇಷ್ಟು ನಾನು ನನ್ನ ಮಗಳಿಬ್ಬರು ತಿಂತಾಯಿದ್ದೀವಪ್ಪ. ನನ್ನ ಮಗಳಿಗೆ ಮತ್ತು ನನಗೆ ಇಷ್ಟನ್ನು ತಗೊಂಡಿದ್ದೀನಿ. ಅವಳ ಒಂದು ಸ್ಮೆಲ್ಗೆ ಮಮ್ಮಿ ನಾನು ತಿಂತೀನಿ ಮಮ್ಮಿ ಅಂತ ಹಠ ಮಾಡ್ತಾಯಿದ್ಲು. ಸರಿ ನನ್ನ ಜೊತೆನೇ ತಿನ್ನಿಸ್ತೀನಿ ಬಾ ಅಂತ ಹೇಳಿ, ಆ ಒಂದು ಪಲಾವ್ ಸ್ಮೆಲ್ಗೆ ನನ್ನ ಜೊತೆನೇ ತಿನ್ನಿಸ್ತೀನಿ ಬಾ ಅಂತ ಹೇಳಿ ಇವಾಗ ಅವಳಿಗೂ ಮತ್ತು ನನಗೆ ಇಬ್ಬರಿಗೂ ಹಾಕ್ಕೊಂಡಿದ್ದೀನಿ. ಆ ನಂತರ ಬಂದು ಮನೇಲಿ ಮಾಡಿರೋಂಥ ಪನ್ನೀರು. ಸೊ ಪನ್ನೀರ್ ರೆಸಿಪಿ ತೋರಿಸಿ ಮೇಡಮ್ ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿದ್ದೀರಾ. ಆಲ್ರೆಡಿ ನಾನು ಒಂದು ಸತಿ ತೋರಿಸಿದ್ದೀನಪ್ಪ, ನನ್ನ ಒಂದು ವಿಡಿಯೋಸಲ್ಲಿ ಚೆಕ್ ಮಾಡಿ ತೋರಿಸಿದ್ದೀನಿ. ಸಿಂಪಲ್ ಮಾಡೋ ಅಂಥದ್ದು, ಟೇಸ್ಟ್ ಮಾತ್ರ ಅದಕ್ಕೂ ಇದಕ್ಕೂ ಏನೋ ಒಂದು ಪನ್ನೀರ್ಗೂ ಮತ್ತು ಆ ಪಲಾವ್ಗೂ ಸೂಪರ್ ಡೂಪರಾಗಿತ್ತು. ಊಟ ಆಯಿತು. ಊಟ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಹೊರಿಸಿ ಎಷ್ಟು ಕೆಲಸ ಮಾಡಿದ್ದಾದಮೇಲೆ ಇವಾಗ ಏನು ಹಬ್ಬದ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರು. ಹೂವು, ತರಕಾರಿ, ಹಣ್ಣು, ಕಾಯಿ ಎಲ್ಲ ತೊಗೊಂಬಂದಿದ್ರು. ಒಂದು ಕಡೆಯಿಂದ ಎಲ್ಲನೂ ಇವಾಗ ಎತ್ತಿಡ್ತಾ ಇದ್ದೀನಿ. ಸೊ ಶುರುವಾಯ್ತಲ್ಲ, ನಾಳೆನೇ ಹಬ್ಬ ಸ್ಟಾರ್ಟು. ಸೊ ಅದಕ್ಕೋಸ್ಕರ ಇವಾಗ ಒಂದು ಕಡೆಯಿಂದ ಎಲ್ಲನೂ ತೆಗ್ದಿಡ್ತಾ ಇದ್ದೀನಿ. ಮಂಗಳವಾರ ಬಂದು ನಾನ್ ವೆಜ್ ಊಟ. ಈ ಏನು ಹೇಳ್ತಾರೆ, ತಂಬಿಟ್ಟಾರತಿ ಅಂತ ಹೇಳ್ತಾರೆ ನೋಡಿ. ಸೊ ಅದನ್ನು ಮಾಡಿದಾಗ ನಾನ್ ವೆಜ್ ಎಲ್ಲ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ಇವಾಗ ಭಟ್ರು ಏನೇನೆಲ್ಲ ಹೇಳಿದ್ದಾರೆ, ಐಟಮ್ಸ್ ಎಲ್ಲ ತೊಗೊಂಬಂದಿದ್ದಾರೆ. ಸೊ ಅದನ್ನೆಲ್ಲ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ಬೇಗ ಜೀರ್ಣ ಆಗಿ ಹಸು ಅನ್ನೋ ಥರ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಮನೇಲಿ ಕರ್ಬೂಜ ಹಣ್ಣಿತ್ತು. ಸೊ ಅದನ್ನು ಇವಾಗ ಜ್ಯೂಸ್ ಮಾಡಿ ಸೊ ಮನೇಲಿ ಎಲ್ಲರಿಗೂ ಕೊಟ್ಟು ಇವಾಗ ನಾನು ತೊಗೊಳ್ತಾ ಇದ್ದೀನಿ. ಒಂದು ಲೋಟ ಆಗೋಷ್ಟು ಟೈಮ್ ಬಂದು ಆಗಲೇ ಆಯಿತು. ಎಷ್ಟು 3:30 ಆಗ್ತಾ ಬರ್ತಾ ಇದೆ. ಸೊ ಇವಾಗ ಒಂದು ಸ್ನ್ಯಾಕ್ಸ್ ರೀತಿ ಇದನ್ನು ತೊಗೊಳ್ತಾ ಇದ್ದೀನಿ. ಸೂಪರಾಗಿದೆ, ಚೆನ್ನಾಗಿದೆ ತಾನೇ. ಜಾಸ್ತಿ ನೀರು ಹಾಕಲಿಲ್ಲ, ಲೈಟಾಗಿ ನೀರು ಹಾಕ್ಬಿಟ್ಟು ಒಂದು ರೀತಿ ಸ್ಮೂತಿ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಲೈಟಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕಿದ್ದೀನಿ. ಎಲ್ಲ ಫ್ಯಾಮಿಲಿ ನೆಂಟರೆಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ಬರಿಗೆ. ಇವತ್ತು ಕಮ್ಮಿ, ನಾಳೆ ಜಾತ್ರೆ ಅಲ್ವಾ, ಸೊ ನಾಳೆ ಎಲ್ಲ ಬರ್ತಾರೆ. ಓಕೆ, ಈವ್ನಿಂಗ್ ಸಿಗ್ತೀನಿ. ನೋಡೋಣ, ಇನ್ನೂ ಏನು ಪ್ಲ್ಯಾನ್ ಇಲ್ಲ. ನಿನ್ನೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ನಲ್ವ, ಸೊ ಅದೇ ಇದೆ ಇವಾಗ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಸೊ ಇವಾಗ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಓಕೆನಾ. ಸೊ ಈವ್ನಿಂಗ್ ಸಿಗ್ತೀನಿ. ತುಂಬ ಚೆನ್ನಾಗಿದೆ, ಹೆಲ್ತಿ ಜ್ಯೂಸ್. ಬಾಯ್. ಸೊ ವಿಡಿಯೋ ಮಾಡುವಾಗ ಮಕ್ಕಳೆಲ್ಲ ನಿಂತಿದ್ದರು, ನೆಂಟರು ಮಕ್ಕಳೆಲ್ಲ ನಿಂತಿದ್ದರು, ನನ್ನೇ ನೋಡ್ತಾಯಿದ್ರು. ಸೊ ಜಾಸ್ತಿ ಏನೂ ಮಾತಾಡೋಕ್ಕೆ ಆಗಲಿಲ್ಲ. ಅನಂತರ ಬಂದು ಈವ್ನಿಂಗು ಚಪಾತಿ ಹಾಗೆ ಟೊಮೊಟೊ ಚಟ್ನಿ ಹಾಗೆ ಕಾಳು ಸಾಂಬಾರು ಮಾಡಿದ್ದೆ ಬೆಳಗ್ಗೆ. ಸೊ ಅದನ್ನು ಇವಾಗ ತೊಗೊಂಡಿದ್ದೀನಿ. ಓಕೆ, 3 ಚಪಾತಿ ತೊಗೊಂಡಿದ್ದೀನಿ. ನಿರೀಕ್ಷೆಗೊಂದು, ನನಗೆ 2. ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ ಗೊತ್ತಾ. ಬೆಳಗ್ಗೆ ಗೋಧಿ ನುಚ್ಚು ರೈಸ್ ತಿಂದಿದ್ದು ನನ್ನ ಕೈಯಲ್ಲಿ ತಡ್ಕೊಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಹಸುವಾಗ್ತಾಯಿದೆ. ಸೊ ಫಸ್ಟು ಊಟ ಮಾಡಿಬಿಡೋಣ ಅಂತ ಹೇಳಿ 4:15 ಇನ್ನೂ ಟೈಮು. ಬೆಳಗ್ಗೆ ಇದು ಏನದು ಹುರಿದಿರೋಂಥ ಕಡಲೆಕಾಯಿ ಕಾಳು ಸಾಂಬಾರು ಮಾಡಿದ್ದೆ, ಹುಳಿ ಮಾಡಿದ್ದೆ. ಸೊ ಅದೊಂದು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ ಚಟ್ನಿ ಹಾಗೆ 3 ಚಪಾತಿ ತೊಗೊಂಡಿದ್ದೀನಿ. ಹಣ್ಣೆಲ್ಲ ಏನೂ ತೊಗೊಂಡಿಲ್ಲ, ನಾಳೆ ತೊಗೊಳ್ತೀನಿ ಹಣ್ಣು. ಇವತ್ತು ಫುಲ್ ಕ್ಯಾನ್ಸಲ್ ಹಣ್ಣು. ಅದು ಇವಾಗ ಹಸುವಾಗ್ತಾಯಿದೆ, ಊಟ ಮಾಡಬೇಕು. ಟಯರ್ಡ್ ಅನ್ನೋ ಥರ ಅನ್ನಿಸ್ತಾ ಇದೆ ನಂಗೆ, ಸಿಕ್ಕಾಪಟ್ಟೆ ಇದಾಗ್ತಾಯಿದೆ. ಯಾಕಂದರೆ ಬೆಳಗ್ಗೆ ಅದು ಸ್ವಲ್ಪ ತೆಳು ಇದ್ದಿದ್ದಲ್ವಾ. ಲಿಕ್ವಿಡ್ ಡಯಟ್ ಮಾಡುವಾಗ ನನಗೇನು ಆ ಥರ ಅನಿಸೋದಿಲ್ಲ, ಸ್ವಲ್ಪ ಎನರ್ಜಿ ಬರುವಂತಹ ಒಂದು ಐಟಮ್ಸನ್ನು ತೊಗೊಂಡಿರ್ತೀನಿ. ಬಟ್ ಇವತ್ತು ಆ ಒಂದು
ಗೋಧಿ ನುಚ್ಚು ತಿಂದಿರೋದು ಅದು ಎಲ್ಲೋಯ್ತಾ ಏನೋ ಗೊತ್ತಿಲ್ಲ, ಅದು ಇದು ಕೆಲಸ ಮಾಡೋದಲ್ವಾ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಊಟ ಮಾಡಿಬಿಡ್ತೀನಿ. ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಆಗ್ತಾ ಇರೋದು. ಹಣ್ಣೆಲ್ಲ ತೊಗೊಂಡಿದ್ರೆ ಸರಿ ಹೋಗಿತ್ತೇನೋ, ಬಟ್ ಅದು ಹಣ್ಣು ತೊಗೊಂಡಿಲ್ವಲ್ಲ ನಾನು ಬೆಳಗ್ಗೆ. ಬರೀ ಗೋಧಿ ನುಚ್ಚದ ಪಲಾವ್ ಮಾತ್ರ ತಿಂದಿದ್ದೆ. ನನ್ನ ಮಗಳಿಗೂ ತಿನ್ನಿಸ್ದೆ, ನಾನು ತಿಂದೆ. ಅದು ಮೇ ಬಿ ಸಾಕಾಗಲಿಲ್ವೇನೋ ಅಂತ ಅಂದ್ಕೊಳ್ತೀನಿ. ನನಗೆ ಹೊಟ್ಟೆ ಫುಲ್ಲು ಅನ್ನೋ ಥರ ಅನ್ನಿಸ್ತಾ ಇತ್ತು, ಬಟ್ ಗೊತ್ತಿಲ್ಲ ಏನೋ ತುಂಬ ಸಿಕ್ಕಾಪಟ್ಟೆ ಹಸುವಾಗ್ತಾಯಿದೆ. ಹಸು ಜೊತೆಗೆ ಟಯರ್ಡ್ ಕೂಡ ಆಗ್ತಾಯಿದೆ. ಅದಕ್ಕೋಸ್ಕರ ಇವಾಗ ಬೇಗ ಊಟ ಮಾಡಿಬಿಡೋಣ ಅಂತ ಹೇಳಿ ಚಪಾತಿ ತೊಗೊಂಡಿದ್ದೀನಿ. ನಿದೀಕ್ಷಾ ಅವಳು ಬೆಳಗ್ಗೆ ತಿಂದಿದ್ದು ನನ್ನ ಜೊತೆ. ಮಕ್ಕಳು ಬಂದಿದ್ದರು, ನೆಂಟರು. ಸೊ ಅವ್ರ ಜೊತೆ ಆಡ್ಕೊಂಡೇ ಇದ್ದಾಳೆ, ಊಟನೇ ಮಾಡಲಿಲ್ಲ. ಅವಳಿಗೊಂದು ಚಪಾತಿ ತಿನ್ನಿಸೋಣ ಅಂತ ಹೇಳಿ ಇವಾಗ ಹಾಕ್ಕೊಂಬಂದಿದ್ದೀನಿ. ಓಕೆ, ಊಟ ಮಾಡಿಬಿಡ್ತೀನಿ. ಹಾಗೆ ನಾನು ಮತ್ತು ನನ್ನ ಮಗಳು ಇಬ್ಬರು ಊಟ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಅದು ತಿಂದಿರೋದು ಎಲ್ಲೋಯ್ತೋ ಏನೋ ಗೊತ್ತಿಲ್ಲಪ್ಪ, ಜೀರ್ಣ ಆಗಿ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿತ್ತು ನನಗೆ, ಅಷ್ಟು ಹಸುವಾಗ್ತಾ ಇತ್ತು. ಆಮೇಲೆ 3 ಚಪಾತಿ ತೊಗೊಂಡಿದ್ದೆ. ನನ್ನ ಮಗಳಿಗೊಂದು ಚಪಾತಿ ಮತ್ತು ನನಗೆ 2 ಚಪಾತಿ, ಒಂದು 4:15 ಸುಮಾರಲ್ಲಿ ಊಟನ ತೊಗೊಳ್ತಾ ಇದ್ದೀನಿ. ನಾನು ಒಂದು ನೈಟ್ ಡಿನ್ನರ್ನ ತೊಗೊಳ್ತಾ ಇದ್ದೀನಿ. ಸೊ ಇನ್ನು ಗೊತ್ತಿಲ್ಲ, ಮತ್ತೆ ಹಂಗೆ ಊಟ ಮಾಡಾದಮೇಲೆ ನನಗೆ ಒಂದು ರೀತಿ ಏನಾಯಿತು ಅಂದರೆ ಜ್ವರ ಬರೋ ಥರ ಆಗೋಯಿತು. ಅದೇನಂತಲೇ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಫುಲ್ಲು ಮೈ ಕೈ ಎಲ್ಲ ಫುಲ್ ಬಿಸಿ ಬಂದಂಗೆ ಆಗೋಯಿತು. ಹಂಗೆ ಮಲ್ಕೊಬಿಟ್ಟಿದ್ದೆ ನಾನು ಒಂದು ಸ್ವಲ್ಪ ಹೊತ್ತು. ಈವ್ನಿಂಗ್ ಏನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ನೋಡ್ತಿರ್ಬೋದು ನಮ್ಮೂರಾಗೆ ಜಾತ್ರೆ ಕಳೆ ಬಂದಿದೆ, ಎಲ್ಲ ಸೀರಿಯಲ್ ಸೀಡ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.